ನಗರದಲ್ಲಿ ನಮ್ಮ ಓಂ ನಗರ್ ಬಡಾವಣೆಯಲ್ಲಿ ನಡೆಯುವಂಥ ಲಿಟಲ್ ಕಿಡೋಸ್ ಶಾಲೆಯ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ಶಾಲೆಯ ಇದಕ್ಕೆ ಬೆನ್ನೆಲುಬಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇರುವಂಥ ಹಿರಿಯರಾದಂಥ ಎಸ್.ಕೆ. ಮಠಪತಿ ಸರ್ ಅವರೇ, ಸೋದರ ಸಮಾನರು, ಈ ಬಡಾವಣೆಯ ಮುಖಂಡರಾದಂಥ ವೀರೇಶ್ ಸರ್ ಅವರೇ, ಅದೇ ರೀತಿ ಮತ್ತೊಬ್ಬ ಸೋದರರು ಮತ್ತು ಈ ಶಾಲೆಗೆ ಇವತ್ತು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಸೋದರರಾದಂಥ ಸಜ್ಜನ್ ಸರ್ ಅವರೇ, ಲಕ್ಷ್ಮೀ ಮೇಡಮ್ ಅವರೇ ಸೇರಿರುವಂಥ ಎಲ್ಲ ಬಡಾವಣೆ ಹಿರಿಯರೇ, ತಾಯಂದ್ರೆ, ಮುದ್ದು ಮಕ್ಕಳೇ, ಇವತ್ತು ನಿಜಕ್ಕೂ ಲಿಟಲ್ ಕಿಡೋಸ್ ಶಾಲೆಯನ್ನು ನೋಡಿದಾಗ ಈ ಶಾಲೆ ಬಹಳಷ್ಟು ಎಫರ್ಟ್ಸ್ ಹಾಕಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು ನಮ್ಮ ಗುರುಗಳು ಇವತ್ತು ಮುಂದೆ ಬಂದು ನಮ್ಮ ಬಡಾವಣೆ ಮಕ್ಕಳಿಗೆ ಇವತ್ತು ಒಳ್ಳೆ ರೀತಿಯಾದಂಥ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಅಂತ ಹೇಳಿ, ಅದು ಪ್ರೀ ಸ್ಕೂಲಲ್ಲಿ ಸಿಗಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತಿನ ದಿವಸ ಈ ಶಾಲೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಒಂದು ಕಡೆ ಹೇಳ್ತಾರೆ, ಸಣ್ಣ ಮಕ್ಕಳು ಅಂತಂದರೆ ದೇವ್ರ ಸಮಾನರು ಅಂತ ಹೇಳಿ, ದೇವರನ್ನ ಎಲ್ಲರೂ ಕಾಣಬೇಕು ಅಂತಂದರೆ ಸಣ್ಣ ಮಕ್ಕಳಲ್ಲಿ ಅಂತ ಹೇಳ್ತಾರೆ. ಅಂಥ ಒಂದು ಸಣ್ಣ ಮಕ್ಕಳಿಗಾಗಿ ಇವತ್ತಿನ ದಿವಸ ನಮ್ಮ ಲಿಟಲ್ ಕಿಡೋಸ್ ಶಾಲೆಯನ್ನು ಪ್ರಾರಂಭ ಮಾಡಿರುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕೇವಲ ಪ್ರೀ ಸ್ಕೂಲ್ ಅಷ್ಟೇ ಅಲ್ಲ, ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ಅಂದರೆ ಹೈಸ್ಕೂಲ್ವರೆಗೂ ಅವರ ಒಂದು ಶಾಲೆಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಲಬುರಗಿಯಲ್ಲಿ ಆಗಲಿ, ಅದಕ್ಕೆ ಏನು ಸಹಾಯ ಸಹಕಾರ ಬೇಕಾದರೂ ಕೂಡ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ವಿಶೇಷವಾಗಿ ಶಾಲೆ ಬೇರೆ ಬೇರೆ ಫ್ರಾಂಚೈಸಿದವರು ಭಾಳ ಶಾಲೆ ತೆಗಿತಾ ಇದ್ದಾರೆ. ಆದರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ಅವ್ರ ಮನೆಯವರೇ ಭಾಳಷ್ಟು ಕಾಳಜಿಯನ್ನು ಇಟ್ಕೊಂಡು ಮಕ್ಕಳಿಗೆ ಇಲ್ಲಿ ವೈಯಕ್ತಿಕವಾಗಿ ಪ್ರತಿಯೊಂದು ಮಕ್ಕಳಿಗೆ ಇವತ್ತು ಗಮನ ಹರಿಸಿ ಅವರಿಗೆ ಒಳ್ಳೆ ರೀತಿಯಾದಂಥ ಒಂದು ಕೇರ್ ತಗೊಂಡು ಅವರಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದು ಒಂದು ಭಾಳ ಒಳ್ಳೆ ಸ್ಕೂಲಲ್ಲಿ ಭಾಳ ಒಳ್ಳೆ ಕೆಲಸ ಇವತ್ತಿನ ದಿವಸ ಅವ್ರು ಮಾಡ್ತಾ ಇರುವಂಥದ್ದು. ಮತ್ತೊಮ್ಮೆ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ವಿಶೇಷವಾಗಿ ನಮ್ಮ ಗುರುಗಳು ಇವತ್ತು ನೀವು ಬರೆಯಬೇಕು ಅಂತ ಹೇಳಿ ಅವ್ರು ಕರೆದಿದ್ದಕ್ಕಾಗಿ ಇವತ್ತು ಈ ಶಾಲೆಯ ವಾರ್ಷಿಕೋತ್ಸವದ ಈ ಸಮಾರಂಭದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಶಾಲೆಯ ಎಲ್ಲ ಆಡಳಿತ ಮಂಡಳಿಗೂ, ಶಿಕ್ಷಕರಿಗೂ ಮತ್ತು ಸೇರಿರುವಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು